ಕುಂಬಳಗೋಡು ಗ್ರಾಮ ಪಂಚಾಯತಿ 2024-25ನೇ ಸಾಲಿನ ಗ್ರಾಮ ಸಭೆ. ಇದು ತುಂಬ ದೊಡ್ಡ ಗ್ರಾಮ ಪಂಚಾಯತಿ, 50 ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಪಂಚಾಯತಿ. ಎಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಪರಿಗಣಿಸಿ ತತ್ಕಾಲದಲ್ಲಿ ಅದನ್ನು ಬಗೆಹರಿಸುವಂಥ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆನ ನಾವು ಪಂಚಾಯತಿನಲ್ಲಿ ಇಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಶಾಸಕರು ಎಸ್.ಟಿ. ಸೋಮಶೇಖರ್. ಇಲ್ಲಿ ಏನು ಸಮಸ್ಯೆ ಇದೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವು ಬಗೆಹರಿಸುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ. ಅದಕ್ಕಿಂತ ವ್ಯಾಪ್ತಿ ಮೀರಿದಂಥ ದೊಡ್ಡ ಸಮಸ್ಯೆಗಳನ್ನ ಶಾಸಕರ ಗಮನ ತರ್ತೀವಿ, ತಂದು ಕೂಡಲೇ ಅವರು ಬಗೆಹರಿಸ್ತಾರೆ. ಈಗ ಕುಂಬಳಗೋಡು ಗ್ರಾಮ ಪಂಚಾಯತಿಲಿ ದೊಡ್ಡ ಪಂಚಾಯತಿ, ಆಲ್ಮೋಸ್ಟು 70-80% UGD ಕಾರ್ಯಕ್ರಮ ಮುಗಿದಿದೆ. ಇನ್ನು ಉಳಿದಿರೋದು ಹೊಸಪಾಳ್ಯ ಗ್ರಾಮ ಮತ್ತು ಗೇರ್ಪಾಳ್ಯ ಗ್ರಾಮದಲ್ಲಿ ಅರ್ಧದಲ್ಲಿ ನಿಂತಿದೆ. ಇವೆರಡೂ ಸದ್ಯದಲ್ಲೇ ಶುರು ಮಾಡ್ತೀವಿ. ಈಗಾಗಲೇ ಹೊಸಪಾಳ್ಯ ಗ್ರಾಮಕ್ಕೆ 5 ಕೋಟಿ ಅನುದಾನನ ಶಾಸಕರು ಬಿಟ್ಟಿದ್ದಾರೆ. ಮುಂದಿನ ತಿಂಗಳು ಅದನ್ನು ಪೂಜೆ ಇಟ್ಕೊಂಡು ಕಾರ್ಯನ ಶುರು ಮಾಡ್ತೀವಿ. ಈಗ JJM ಇದ್ರ ಯೋಜನೆ ಅಡಿಯಲ್ಲಿ ಎಂಟೈರ್ ಪಂಚಾಯತಿಲಿ ಎಲ್ಲ ಕಡೆನೂ ಪೈಪ್ ಅಳವಡಿಸೋಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು 20% ಇದೆ, ಅದೆಲ್ಲ ಈ ತಿಂಗಳು ಕೊನೆ ಭಾಗದಲ್ಲಿ ಅದನ್ನು ಮುಗೀತದೆ. ಹೀಗಾಗಿ ಯಾವುದು ಸಮಸ್ಯೆಗಳು ಏನು ಇಲ್ಲಿ ಬರೆದಿದ್ದಂಗೆ ನಾವು ಆದಷ್ಟು ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನಿಮ್ಮದು ಪಾತ್ರ ಇದೆ. ನೀವು ಮಾಧ್ಯಮದವರು ಆ ಕಾರ್ಖಾನೆಗೆ ಭೇಟಿ ಕೊಟ್ಟು ಕಾರ್ಖಾನೆಯಿಂದ ಬರ್ತಕ್ಕಂಥ ತ್ಯಾಜ್ಯ ನೀರನ್ನು ನೀವು ಚಿತ್ರಿಸಿ ಯಾಕೆ ನೀವು ಬಿತ್ತರಿಸಬಾರ್ದು? ಇದು ನಾವು ಕಳೆದ ಬಾರಿ ಮೀಟಿಂಗ್ನಲ್ಲಿ ಎಲ್ಲ ಸರ್ವ ಸದಸ್ಯರು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ಎಲ್ಲ ಆ ಥರ ಯಾವುದೇ ಕಾರ್ಖಾನೆಯಿಂದ ತ್ಯಾಜ್ಯ ನೀರು ಹೊರಗಡೆ ಬರ್ತಿರ್ತಕ್ಕಂಥವಕ್ಕೆ ಇಮಿಡಿಯೇಟಾಗಿ ನಾವು ಪಂಚಾಯತಿಯಿಂದ ನೋಟಿಸ್ ಕೊಟ್ಟು ಕ್ರಮ ಕೈಗೊಳ್ತೀವಿ.